ನಿನ್ ಕಿಡ್ನಿ ಸ್ಟೋನ್ ಆಗಿತ್ತಲ್ಲ ತೆಗ್ಸಿದ್ಯಾ? ಅದನ್ನ ಸ್ಕ್ಯಾನ್ ಮಾಡಿ ಜ್ಯೋತಿಷ್ರಿಗೆ ಹೋಗಿ ತೋರಿಸ್ದೆ. ಅದನ್ನ ತೆಗಿಸ್ಬೇಡಿ, ಅದು ಲಕ್ಕಿ ಸ್ಟೋನ್ ಅನ್ಬಿಟ್ರು. ಕಿಡ್ನಿ ಸ್ಟೋನು ಲಕ್ಕಿ ಸ್ಟೋನಾ? ಸದ್ಯ ಅದನ್ನ ತೆಗೆದು ಉಂಗ್ರ ಮಾಡ್ಸಾಕೊಳ್ಳಿ ಅಂತ ಹೇಳಿಲ್ವಲ್ಲ. ಒಳ್ಳೆ ಐಡಿಯಾ. ಇದನ್ನು ನಾಳೆ ಜ್ಯೋತಿಷಿ ಹತ್ರ ಹೇಳ್ಬಿಡ್ತೀನಿ. ಸರಿನಮ್ಮ, ಬಂದ್ ವಿಷಯ ನೋಡೋಣ. ಶಿವಗೂ ನನ್ನ ಮಗಳಿಗೂ ಮದ್ವೆ ಮಾಡೋ ವಿಷಯ ಏನಾಯ್ತು? ಅಯ್ಯೋ, ಅದರ ಬಗ್ಗೆ ಮಾತಾಡ್ಬೇಕು ಅಂತಾನೆ ತಾನೆ ಅಣ್ಣ ನಿನ್ನ ಕರೆಸಿದ್ದು. ಅದು ಸರಿನೇ, ಆದ್ರೆ ಚಿಕ್ಕಮ್ಮ, ಶಿವು ಬಾರಪ್ಪ. ಪುರುಷಿಮವ. ಹಾ ಮಾವ, ಹೇಗಿದ್ದೀರಾ? ನಾನ್ ಸಕ್ಕತ್ತಾಗಿದ್ದೀನಪ್ಪ, ನೀನಾಗಿದ್ಯಾ? ಹೀಗಿದ್ದೀನಿ ನೋಡ್ ಮಾವ. ಈಗೇನ್ ಮಾಡ್ತಿದ್ಯಾ? ಕಿಚ್ಚಿಗಿಲಿಗ್ಲೆ ಕಾಮಿಡಿ ಮಾಡ್ತಾ ಇದ್ದೀನಿ. ಕಾಮಿಡಿ ಶೋ? ನಮ್ಮ ಫ್ರೆಂಡ್ ತಂದೆ ಒಬ್ರು ಇವತ್ತು ತೀರ್ಕೊಂಡ್ಬಿಟ್ಟಿದ್ದಾರೆ. ಪಾಪ ನಾಳೆ ಮಣ್ಣು ಮಾಡ್ತಾರಂತೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಕಾಮಿಡಿ ಶೋ ಕೊಟ್ಬಿಡ್ತೀಯಾ? ಪೇಮೆಂಟ್ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ಕೊಡ್ತೀನಿ. ಮಾವ, ಸಾವಿನ ಮನೆಗೆ ಹೋಗ್ಬಿಟ್ಟು ಕಾಮಿಡಿ ಮಾಡಂತೀಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಯಾವ ಜೋಕ್ ಮಾಡಿ ನಾನು? ಅಳೋ ತರ ಜೋಕ್ ಮಾಡಪ್ಪ. ಚಿಕ್ಕಮ್ಮ, ಏನ್ ಮಾವ ಹಿಂಗ್ ಮಾತಾಡ್ತಾನೆ? ಆಗೋ ಕೆಲಸ ಹೇಳೋಣ. ನೋಡು ಶಿವು, ನಮ್ಮ ಅತ್ತಿಗೆ ಸಾಯೋವಾಗ ಮಾನಸನ ನಿಂಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನೆತ್ತಿ ಮೇಲೆ ಹೊಡ್ದು ಸತ್ಯ ತಗೊಂಡು ಸತ್ತೋದ್ಲು. ಈ ಪ್ರತಿ ರಾತ್ರಿ ನಮ್ಮ ಅಣ್ಣನ ಕನ್ಸಲ್ಲಿ ದೆವ್ವಾಗ ಬಂದು ಈ ಮಾಂಸ ಶಿವು ಮದ್ವೆ ಏನಾಯ್ತು, ಈ ಮಾಂಸ ಶಿವು ಮದ್ವೆ ಏನಾಯ್ತು ಅಂತ ಫ್ಯಾನ್ ಇಟ್ಕೊಂಡು ನೇತಾಡ್ಕೊಂಡು ಕೇಳ್ತಾ ಇರ್ತಾಳಂತೆ. ನೀನೇನಂತೀವ? ಮಾನಸನ? ಚಿಕ್ಕಮ್ಮ, ಚಿಕ್ಕಮ್ಮ, ನಾನು ಬಂದೆ. ಇವನ್ ಯಾರ ಮಗನು ಹಿಂಗವನಲ್ಲ, ಇವಳ ಯಾರ ಮಗಳು ಹಿಂಗವಳಲ್ಲ. ಶಿವು, ಐ ಲವ್ ಯು, ಐ ಲವ್ ಯು ಓನ್ಲಿ ಫಾರ್ ಯು. ಹತ್ರ ಬಾ, ನಂಗೆಲ್ಲ ಹೂವಾಗ್ತಿದೆ. ನಿನ್ ಜೊತೆ ನಾನಾ? ನೀನಿಲ್ದೆ ನಾನಾ? ಕಿಕ್ ಯು ಆನ್ ಯುವರ್ ಫೇಸ್. ಮಗ ಅಯ್ಯೋ ಮಗ, ರಾತ್ರಿ ಆದ್ಮೇಲೆ ಹಗ್ಲು ನಾನೇ ನಿನ್ ಮಾವನ್ ಮಗ್ಳು. ಒಂದಾಯ್ತು ನನ್ನ ನಿನ್ನ ನೆರಳು, ಹಿಡ್ಕೊ ನನ್ ಕೈ ತಪ್ಕೊಂಡು ಉರುಳು 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 ಉರುಳು. ಅಮ್ಮ, ನಿನ್ ಕಾಲ್ ಬಿಡ್ತೀನಿ ತಮ್ಮ ಅಂತ ನನ್ ಬಿಟ್ಬಿಡಮ್ಮ. ನನ್ಗೂ ನಿನ್ಗೂ ಮದ್ವೆ ಅಂತೆ, 10 ಮಕ್ಳಂತೆ. ಅದ್ರಲ್ಲಿ ಎಂಟು ನಿಂತರ ಚಿಕ್ಕ. ಯಾಕೆ ಮಾವ ಹಂಗಂತ್ಯ? ನನ್ಗೇನ್ ಕಮ್ಮಿ? ಅಮ್ಮ, ಏನು ಕಮ್ಮಿ ಆಗಿಲ್ಲ, ಎಲ್ಲ ಜಾಸ್ತಿನೇ ಆಗಿದೆ. ಅಲ್ಲೋಡು, ಸೌಂದರ್ಯ ಬಾಯಿಂದ ಉಕ್ಕಿ ಸೋರಿ ಹರಿತಿದ್ದೆ, ಒರ್ಸ್ಕೊ. ನಾನು ನಿನ್ಗೋಸ್ಕರ ಹಾಡು ಹಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಕವಿತೆ ಬರಿತೀನಿ ಮಾವ, ಕೇಳು ಮಾವ. ಕೇಳ್ತೀನಿ ಮಾವ. ಹೂವಂತಿಯ ಮಾವ, ಹೂವಂತಿಯ ಮಾವ. ನನ್ ಬಿಟ್ಬಿಡಮ್ಮ ತಾಯಿ, ನಾನು ಹೋಗ್ತೀನಿ ಅತ್ತಾಗ. ಹಸುಗೆ ಹಾಲು ಕೊಡು ಅಂದ್ರೆ ಕೊಡಲ್ಲ, ನಾವೇ ಕರ್ಕೋಬೇಕು. ನೆವೆ ಬಂದಾಗ ಹೋಗು ಅಂದ್ರೆ ಹೋಗಲ್ಲ, ನಾವೇ ಕರ್ಕೋಬೇಕು. ಯಾವೇ ಆಗಿರೋದು ನಿನಗೆ, ನೀನ್ ಕರ್ಕೊಂಡು ನನ್ನ ಯಾಕೆ ಕರೀತೀಯ? ಮಾವ, ನಾನು ವಿಸ್ಕಿ ಬಾಟ್ಲ್ ಇದ್ದಂಗೆ, ಗ್ಯಾಸಿಗೆ ಹಾಕಿ ಕುಡಿ ಮಾವ. ನೀನು ವಿಸ್ಕಿ ಬಾಟಲ್ಲ ಕಣಮ್ಮ, ಕಲ್ಗತ್ತು ಕುಡಿಯಕ್ಕಾಗಲ್ಲ. ಏನಾಯ್ತಪ್ಪ ಶಿವು, ಏನ್ ಯೋಚನೆ ಮಾಡ್ತಾ ಇದೀಯಾ? ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಯಾವ ಜೊತೆ ಬೇಕಾದ್ರೂ ಮದ್ವೆ ಇಟ್ಕೊಳ್ಳಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಯಾಕಪ್ಪ ಆಗಿರ್ತೀಯ? ನನ್ಗಿರೋದು ಒಬ್ಳೆ ಮಗ್ಳು ಕಣಪ್ಪ. ನೀನೊಳನ್ ಮದ್ವೆ ಆದ್ರೆ 150 ಎಕರೆ ಗದ್ದೆ ಸಿಗುತ್ತೆ, 100 ಎಕರೆ ಹೊಲ ಸಿಗುತ್ತೆ, 40 ಎಮ್ಮೆ ಸಿಗುತ್ತೆ. ಎಮ್ಮೆಗೆ ತಾಳಿ ಕಟ್ಬಿಡ್ಬೋದು, ಅವಳಿಗೆ ಹೆಂಗಪ್ಪ ಕಟ್ಟೋದು? 30 ಹಸು ಸಿಗುತ್ತೆ, 3 ರೈಸ್ ಮಿಲ್ ಸಿಗುತ್ತೆ, ಬೆಂಗಳೂರಲ್ಲಿ 15 ಸೈಟ್ ಸಿಗುತ್ತೆ. ಹಿಂಗೆ ಮಾಡ್ತಿದ್ರೆ ನನ್ ಹೆಣ ಸಿಗುತ್ತೆ ಇಬ್ರಿಗೂ. ಬಿಟ್ಬಿಡ್ರ. ಹಿಂಗೆ ನಮ್ ಶಿವು ತಮಾಷೆ ಮಾಡ್ತಿರ್ತಾನೆ. ತಮಾಷೆ ಅಲ್ಲ ಚಿಕ್ಕಮ್ಮ, ನಾನೇನಾದ್ರೂ ಅವಳನ್ನ ಮದುವೆ ಆಗ್ಬಿಟ್ರೆ ಇಡೀ ಜೀವನ ಅಮಾಸೆ ಆಗ್ಬಿಡುತ್ತೆ. ಅಪ್ಪ, ನನ್ ಬಿಟ್ಬಿಡ್ರಪ್ಪ.
ಮಗಳನ್ನ ಯಾರೋ ಮದ್ವೆ ಆಗ್ತಾರೆ, ನನ್ನ ಹೆಂಡತಿ ಆತ್ಮಕ್ಕೆ ಯಾವಾಗಲೇ ಶಾಂತಿ ಸಿಗುತ್ತೆ? ಅವಳ ಜೊತೆ ಪ್ಯಾನ್ ನೇತಾಡು, ಶಾಂತಿ ಸಿಗುತ್ತೆ. ಬಿಡಪ್ಪ ನಿನ್ನ ತಮ್ಮ ಅಂತ ನನ್ನ ಏನಮ್ಮ ಹಿಂಗಂತಾನೆ? ನೋಡು, ನೀ ನನ್ನ ಮಾವ ಅಂತೇಳಿ ನಿನಗೊಂದು ಐಡಿಯಾ ಕೊಡ್ತೀನಿ. ನನಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ, ಅವನು ಹುಡುಗಿ ಹುಡುಕ್ತಾ ಇದ್ದಾನೆ, ಹೆಣ್ಣೆ ಸಿಗ್ತಾ ಇಲ್ಲ. ನೀವು ಹ್ಞೂ ಅಂತಂದ್ರೆ ಕರ್ಕೊಂಬರ್ತೀನಿ, ಇಬ್ರು ಕೂತ್ಕೊಂಡು ಮಾತಾಡಿ. ಸರಿ ಸರಿ ಸರಿ. ಅರೆ ನಂದು ಒಂದೇ ಒಂದು ಕಂಡೀಷನ್. ಅಂತ ಅದು ಹೆತ್ತುಬಿಟ್ಟು ಕಂಡೀಷನ್ ಅಂತ ಯಾಕಡೆ ಸಿಗಕ್ಕ ಆಯ್ತು ಮಾವು. ಓಕೆ. ಆ ಹುಡುಗ ನನ್ನ ಮಗಳನ್ನೇ ಮದುವೆ ಆಗ್ತೀನಿ ಅಂತ ಅಗ್ರಿಮೆಂಟಿಗೆ ಸೈನ್ ಹಾಕ್ಬೇಕು. ಎಂಗೇಜ್ಮೆಂಟ್ ರಿಂಗ್ ಇವತ್ತೇ ಹಾಕ್ಬೇಕು. ಆಮೇಲೆ ನನ್ನ ಮಗಳ ಮುಖ ತೋರಿಸ್ತೀನಿ. ಮಾವ, ಅವನಿಗೆ ಹುಡುಗಿ ಹಿಂಗೆ ಇರ್ಬೇಕಂತ ಏನಿಲ್ಲ, ಹುಡುಗಿ ಆಗಿದ್ರೆ ಸಾಕು. ಬರ್ಗೆಟ್ಬಿಟ್ಟ ನಾವು ಸುಂದರ, ನಿನಗೆ ಅಂತ ಒಬ್ಳು ಸುಂದರಿ ಹುಟ್ಟವಳ ಕಣ. ಬಾ, ಲೊಕೇಶನ್ ಕಳಿಸ್ತೀನಿ. ಮಾವ, ಎಲ್ಲಿ ಸ್ಕ್ರಾಪ್? ಟಿಂಕರಿಂಗು ಪೇಂಟಿಂಗು ಮಾಡಿಸಿ ರೆಡಿ ಮಾಡಿಟ್ಟಿದ್ಯಾ? ಬರ್ತಾರೆ ಗಾಡಿ ನೋಡಕ್ಕೆ. ಏಯ್, ಓಲ್ಡ್ ರೆಡಿ ಆಗಿದ್ದಳು ಕಣ. ಎಲ್ಲೋ ನಿನ್ನ ಫ್ರೆಂಡು ಬಂದಲ್ಲ. ಎಲ್ರಿಗೂ ಬಾ ಮಗ, ಕೂತ್ಕೋ. ಐತೆ ಮಾರಿ ಹಬ್ಬ. ಯಾರಿವನು ಮತ್ತೂನು ನಾನೇ ಇವನು ತನು. ಏನ್ ನಿಮ್ಮ ಮಗಳು ರಚಿತಾರಾಮು ಅರ್ಧ ಬೆಂದೋಗಿರೋ ದೋಸೆಗೆ ಈ ಜಜ್ಜೋಗಿರೋ ತಟ್ಟೆನೇ ಜೋಡು. ಏನ್ ಕೆಲಸ ಮಾಡ್ಕೊಂಡಿದ್ಯಪ್ಪ? ಕಂಡಕ್ಟರ್ ಕೆಲ್ಸಕ್ಕೆ ಹೋಗ್ತಿದ್ದೆ, ವಿಜಯಲ್ ಹೊಡೆಯಕ್ ಬರಲ್ಲ ಅಂತ ಕಳ್ಸ್ಬಿಟ್ರು. ಇವನ್ ಪೊಲೀಸ್ ಕೆಲಸದಲ್ಲಿದ್ದ. ಇನ್ಸ್ಪೆಕ್ಟ್ರು 5 ಜನ ಕಳ್ಳನ್ ಹಿಡಿದ್ಬಿಟ್ಟು ಸೆಲ್ಲಲ್ಲಿ ಹಾಕಿ ಇವ್ನ್ ನೋಡ್ಕೊಳ್ಳಿ ಅಂತ ಬಿಟ್ಟಿದ್ರು. ನನ್ನ ಮುಖ ನೋಡಿ ಗೇಲಿ ಮಾಡಿದ್ರು. ಕೂತ್ಕೆ ಹಿಡಿದು ಸ್ಟೇಷನ್ ನಿಂದ ಆಚೆಗೆ ತಳ್ಬಿಟ್ಟೆ. ಇನ್ಸ್ಪೆಕ್ಟ್ರು ನಿನ್ ಕುತ್ಕೆ ಹಿಡಿದು ಆಚೆ ಹಾಕಿದ್ರಾ? ಹಾ ಹೌದು. ನೀನ್ ಸುಮ್ಮನಿರಮ್ಮ ತಂಗಿ. ನೋಡಪ್ಪ ಮದುಮಗ, ನೀನ್ ನಮ್ಮ ಮಗಳನ್ನ ಮದ್ವೆ ಆದ್ರೆ ಕೆಲಸ ಮಾಡೋದೇ ಬೇಡ. ಆದ್ರೆ ನಾನು ನಿಂಗೆ ಒಂದು ಅಗ್ರಿಮೆಂಟ್ ಕೊಡ್ತೀನಿ. ಅದಕ್ಕೆ ಸೈನ್ ಮಾಡ್ಬಿಟ್ಟು ನನ್ನ ಮಗಳ ಕೈಗೆ ರಿಂಗ್ ಹಾಕ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಬಿಡು. ಆಮೇಲೆ ನೀನು ಅವಳ ಮುಖ ನೋಡ್ಬೋದು. ಹಾಕು. ಓಕೆ ಸಾರ್. ಅವನಿಗೆ ಹೆಂಗಿದ್ರು ಓಕೆ. ಮಗಳೇ ಮನಸ ಬಾರಮ್ಮ. ಓ, ಮುಸ್ಕಾಕೊಂಡು ಯಾಮರ್ಸ್ತಿದ್ಯಾ? ಕಿಲಾಡಿ ನನ್ನ ಮಗ ನೀನು. ಹುಡುಗ ಉಕ್ಕಿನ ಅವನಿಗೂ ಓಕೆ, ಅವಳಿಗೂ ಓಕೆ. ಅಲ್ಲ, ಇವಳು ನೋಡಿದ್ರೆ ಹಿಂಗೆ, ಇವ್ನು ನೋಡಿದ್ರೆ ಹಿಂಗೆ, ಇಬ್ರು ಊಟದ ಹೆಂಗಿರುತ್ತೋ. ಮಾಡಿ ನಿನ್ನ ಹೆಣ ಬೀಳುತ್ತೆ ಇವತ್ತು. ನಂದಾಯ್ತು, ಈಗೇನು ಮಾಡಬೇಕು? ರಿಂಗ್ ಬದಲಾಯಿಸ್ಕೊಬಿಡಪ್ಪ. ಹಾಕ್ಬಿಟ್ಟೆ ನಂಗೆ ಹಾಕಲ್ವಾ? ನಂಗೆ ಹಾಕ್ಬಿಟ್ಲು. ಹಳ್ಳಕ್ಕೆ ಬಿದ್ದೆ ಮಗನೆ. ಈಗ ನನ್ನ ಮಗಳನ್ನ ನೀನು ನೋಡ್ಕೋಬಹುದು. ನೋಡು ಬೇಸಿಗೆಲೆ ಶೆಡ್ ಹೊಡಿತು ನಿನಗೆ. ಮುಖ ತೋರ್ಸು. ಅಣ್ಣ ಹೆಂಗು? ಇನ್ನು ಹಂಗೆ ಇದ್ದಾಳೆ ಅನ್ಕೊಂಡ್ಯಾ? ಹೆಂಗಮ್ಮ, ಫುಲ್ ಚೇಂಜ್. ಸೂಪರ್. ಮಾನ್ಸ, ನೀನ ಇದು? ಹೌದು ಮಾವ, ನೀನ್ ನನ್ನನ್ನ ರಿಜೆಕ್ಟ್ ಮಾಡ್ದೆ. ಆದ್ರೆ ನಾನು ಅದೇ ಹಠದಲ್ಲಿ US ಹೋಗಿ ಐ ಗ್ರೂಮ್ಡ್ ಮೈ ಸೆಲ್ಫ್. ಅಷ್ಟೇ ಅಲ್ಲ, 1 ವರ್ಷ ನಾನು ಲಂಡನ್ಗೆ ಹೋದೆ. ಅಲ್ಲಿ ಸಾಫ್ಟ್ವೇರ್ ಕೋರ್ಸ್ ಮಾಡಿದೆ. ನೌ ಐ ಆಮ್ ಸ್ಟಾರ್ಟಿಂಗ್ ಮೈ ಓನ್ ಕಂಪನಿ, ಯು ನೋ. ಮಾನ್ಸ ಪ್ಲೀಸ್, ಆ ರಿಂಗಿನ ಕಿತ್ತಾಕ್ಬಿಟ್ಟು ನನ್ನ ಮಗನ್ ಬಿಟ್ಬಿಟ್ರೆ ನನ್ನ ಮದುವೆ ಆಗು ಪ್ಲೀಸ್. ಮಾನ್ಸ ಪ್ಲೀಸ್. ಹುಡುಕ್ಬಿಟ್ಟೆ ಕಣ. ಮಾವ, ಒಂದ್ಸಲ ಹಸು ಹೊಟ್ಟೆಯಿಂದ ಸಗಣಿ ಆಚೆ ಬಂದ್ಮೇಲೆ ಇಟ್ ಡೋಂಟ್ ಗೋ ಬ್ಯಾಕ್ ಅಗೇನ್. ಇವನು ಅಯ್ಯಯ್ಯೋ ಮಾವ, ಅನ್ಯಾಯವಾಗಿ ಸಗಣಿ ತಿಂದ್ಬಿಟ್ಟಲ್ಲ. ನಾನು ಕೈಲಿ ಏನಿಲ್ಲಪ್ಪ. ಬ್ಯೂಟಿ ಪರ್ಮನೆಂಟ್ ಅಲ್ಲ ಮಾವ, ಆದ್ರೆ ನಿನಗೆ ಬ್ಯೂಟಿನೇ ಇಂಪಾರ್ಟೆಂಟ್ ಆಯ್ತು. ನನ್ನಲ್ಲಿರೋ ಬ್ಯೂಟಿ ಹೋದ್ರೆ ನೀನ್ ಇನ್ನೊಂದು ಬ್ಯೂಟಿ ನೋಡ್ಕೊಂಡು ಹೋಗ್ತೀಯಾ? ಇವನು ನನ್ ಮುಖನೇ ನೋಡ್ದೆ ನನ್ನನ್ ಮದ್ವೆ ಆಗಕ್ಕೆ ಒಪ್ಕೊಂಡ್ರಲ್ಲ, ಇವ್ರು ನನ್ ಜೊತೆ ಕೊನೆವರೆಗೂ ಇರ್ತಾರೆ. ಐನೋ ಇವನ ಲೇ ಮಗ, ಇವಳು ನನಗೆ ಬೇಡ ಅಂತೇಳಿ ಮುಚ್ಕೊಂಡು ಮನೆಗೆ ಹೋಗು. ಮಗ, ನನ್ನ ಬ್ಯೂಟಿಗೆ
ಇಷ್ಟಾರು ಫಿಗರ್ ಬೇಡವೇನಾ